ನರೇಂದ್ರ ಮೋದಿಯವರು ಇತ್ತೀಚೆಗೆ ಈ ಕರೋನಾ ಸಂಕ್ರಮಣದಲ್ಲಿ ಹಲವಾರು ಜನಮಾನಸಕ್ಕೆ ಅನುಕೂಲವಾಗುವಂಥ ಸಮಾಜಮುಖಿಯಾದಂಥ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ಅದು 18 ವರ್ಷ ಮೇಲ್ಪಟ್ಟವರಿಗೆ ಉಚಿತ ಲಸಿಕೆ ಇರ್ಬೋದು, 80 ಕೋಟಿ ಜನರಿಗೆ ಅಕ್ಟೋಬರ್ವರೆಗೂ ಪಡಿತರ ವಿತರಣೆ ಇರ್ಬೋದು, ಇನ್ನೂ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಮಾನ್ಯ ಸಂಸತ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಎಸ್ ಮುನ್ಸಾಮಪ್ಪನವರು ಹಾಗೂ ಜಿಲ್ಲಾ ಅಧ್ಯಕ್ಷರಾದಂಥ ಡಾಕ್ಟರ್ ವೇಣುಗೋಪಾಲ್ರವರು ಹಾಗೂ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಸ್ನೇಹಿತರು ತಮ್ಮ ಜೊತೆಯಲ್ಲಿ ಇವತ್ತು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ದಿನ ಏನು ನಮ್ಮ ಭಾರತ ಕಂಡಂಥ ಅತ್ಯಂತ ದೇಶಪ್ರೇಮಿ ನಮ್ಮ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಮುಖರ್ಜಿರವರು ಏನು 68ನೇ ಪುಣ್ಯಸ್ಮರಣೆ ದಿನಾಚರಣೆಯನ್ನು ಇವತ್ತು ಆಚರಿಸ್ತಾ ಇದ್ದೀರಿ. ಇವತ್ತಿಂದ ನಾವು ಕಂಟಿನ್ಯೂ ಜುಲೈ 6ನೇ ತಾರೀಕು ಅವರು ಜನ್ಮದಿನಾಚರಣೆ ಇರುತ್ತೆ. ಅದಕ್ಕೋಸ್ಕರ ನಮ್ಮಲ್ಲಿ ಈಗಾಗಲೇ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾಜಿಯವರು ಹಲವಾರು ಸೇವಾ ಈ ಸಂಘಟನೆ ಅಂತೇಳಿ ಯಾವ ರೀತಿ ಕೋವಿಡ್ ಸಂದರ್ಭದಲ್ಲಿ ಜನಪರವಾದಂಥ ಕೆಲಸಗಳನ್ನು ಮಾಡಬೇಕು, ಯಾವ ರೀತಿ ಶ್ಯಾಮ್ ಪ್ರಕಾಶ್ ಮುಖರ್ಜಿರವರು ದೇಶದ ಪರವಾಗಿ ಯಾವ ರೀತಿ ಯೋಚನೆ ಮಾಡ್ತಾಯಿದ್ರು, ಒಂದು ದೇಶ ಒಂದು ಸಂವಿಧಾನ ಒಂದು ಪ್ರಧಾನಿ ಒಂದು ಧ್ವಜ ಅನ್ನೋ ರೀತಿಯಲ್ಲಿ ಯಾವ ರೀತಿ ಅವರು ಹೋರಾಟ ಮಾಡಿ ಯಾವ ರೀತಿ ಅವರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟರು ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದಕ್ಕೋಸ್ಕರ ಇವತ್ತು ಅವರ ಪುಣ್ಯತಿಥಿಯಂದು ಎಲ್ಲ ಬೂತ್ ಮಟ್ಟದಲ್ಲೂ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ಭಾವಚಿತ್ರಗಳನ್ನು ಇಟ್ಟು ಅವರಿಗೆ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಅವ್ರ ತ್ಯಾಗ ಮತ್ತು ಬಲಿದಾನಗಳ ಕುರಿತು ಎಲ್ಲ ಕಡೆ ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಎಲ್ಲ ಬದಿಗಳಲ್ಲೂ ಸ್ಮರಣೆಯನ್ನು ಮಾಡ್ತಾ ಇದ್ವಿ. 23ನೇ ತಾರೀಕಿಂದ 6ನೇ ತಾರೀಕುವರೆಗೂ ನಾವು ಇಡೀ ದೇಶದಲ್ಲಿ ಎಲ್ಲ ಬೂತ್ಗಳಲ್ಲೂ ಇವತ್ತು ನಮಗೆ ಆಕ್ಸಿಜನ್ ಎಷ್ಟು ಅತ್ಯಮೂಲ್ಯ ನಮಗೆ ಜೀವನಕ್ಕೆ ಅಂತೇಳಿ ಈಗಾಗಲೇ ನಾವು ಕೋವಿಡ್ ಬಂದಿರೋ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗಿದೆ. ಎಲ್ಲ ಬೂತ್ಗಳಲ್ಲೂ ಸಸಿ ನೆಡುವಂಥ ಕಾರ್ಯಕ್ರಮಗಳನ್ನು ಮಾಡೋದು ಮತ್ತು ಎಲ್ಲೆಲ್ಲಿ ಕೆರೆಗಳು ಬಾವಿಗಳು ಅಂತರ್ಜಲ ಇತರ ಮೂಲಗಳಿಂದ ಏನು ನೀರು ಬರತಕ್ಕಂಥ ಇದಿದ್ದು ಅಲ್ಲೆಲ್ಲ ನಮ್ಮ ಸ್ವಚ್ಛ ಭಾರತ್ನಲ್ಲಿ ಎಲ್ಲೆಲ್ಲಿ ಕ್ಲೀನ್ ಮಾಡಬೇಕು, ಮಕ್ಕಳು ಸ್ಕೂಲ್ಗಳ ಹತ್ರ ಇರ್ಬೋದು ಮತ್ತು ನಮ್ಮ ಅಂಗನವಾಡಿಗಳ ಹತ್ರ ಇರ್ಬೋದು, ಇಲ್ಲೆಲ್ಲ ಕ್ಲೀನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಹೆಲ್ತ್ ಇಂಡಿಯಾ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಕಲ್ಯಾಣಿಗಳೇನಿದ್ದಾವೆ ನಾವು ಈಗಾಗಲೇ ನಾವು ನಿನ್ನೆ ಶ್ರೀನಿವಾಸಪುರಕ್ಕೆ ಹೋದಾಗ ಎಂದೂರಲ್ಲಿರ್ತಕ್ಕಂಥ ಅಂತಂದ್ರೆ 1 ಎಕರೆ ಕಲ್ಯಾಣಿ ಏನಿದೆ ಅದನ್ನು ನಾವು ಸ್ವಚ್ಛ ಭಾರತ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿದೆ. ನಮ್ಮ ಪಕ್ಷದ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು, ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಕುಮಾರ್ ಎಲ್ಲರೂ ಒಟ್ಟಿಗೆ ಹೋಗಿ ಆ 1 ಎಕರೆ ಕಲ್ಯಾಣಿ ಜಾಗ ಏನಿದೆ ಅದನ್ನು ಕ್ಲೀನ್ ಮಾಡೋದು ಮತ್ತು ಆ ಜನಗಳಿಗೆ ಗುಣಮಟ್ಟದ ರೀತಿಯಲ್ಲಿ ಮಾಡೋಂಥ ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಹುಡ್ಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕೇಂದ್ರ ಸರ್ಕಾರದಲ್ಲಿ ಬಡವರು ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು, ಆದ್ಯತೆ ಮೇರೆಗೆ ನಮ್ಮಲ್ಲಿ ಏನು ಯಾವ ರೀತಿಯಲ್ಲಿ ಸಹಾಯಧನಗಳನ್ನು ಕೊಡಬೇಕು ಅಂತ ಹೇಳಿದಾಗ ನಮ್ಮ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಸುಮಾರು 1750 ಕೋಟಿಯನ್ನು ಪ್ಯಾಕೇಜನ್ನು ಮಾಡಿ ಯಾರ್ಯಾರು ಕೋವಿಡಲ್ಲಿ ತೀರೋಗಿರ್ತಾರೆ, BPL ಕಾರ್ಡ್ ಇರ್ತಕ್ಕಂಥವ್ರು ಯಾರೇನಿದ್ದಾರೆ ಅವರಿಗೆ ಒಬ್ಬೊಬ್ಬರಿಗೆ 1 ಲಕ್ಷ ಹಣ ಕೊಡುವಂಥವ್ರು ಸ್ಕೀಮನ್ನು ಈಗಾಗಲೇ ಘೋಷಣೆ ಮಾಡಿರ್ತಾರೆ.
ಅದರ ಜೊತೆಯಲ್ಲಿ ನಮ್ಮ ಕಲ್ಲುಕುಟುಕರು ಯಾರಿದ್ರು ಕಲ್ಲುಕುಟುಕರಿಗೆ ಮತ್ತು ನಮ್ಮ ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಮತ್ತು ನಮ್ಮ ನೇಯ್ಗೆಯವರು, ನಮ್ಮ ಸವಿತಾ ಸಮಾಜದವರು, ಇವರಿಗೆಲ್ಲ ಏನು ಸಹಾಯಧನ ಕೊಡುವಂಥ ಕೆಲಸಗಳನ್ನು, ಮತ್ತು ಡ್ರೈವರ್ಗಳು, ಆಟೋ ಡ್ರೈವರ್ಗಳು, ಇವರಿಗೆಲ್ಲ ಸಹಾಯಧನ ಕೊಡುವಂಥ ಕೆಲಸಗಳು, ಮತ್ತು ಅಂಗನವಾಡಿಯಲ್ಲಿರ್ತಕ್ಕಂಥ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಇವ್ರಿಗೂ ಸಹಾಯಧನ ಕೊಡುವಂಥ ನಮ್ಮ ರಾಜ್ಯ ಸರ್ಕಾರದಿಂದ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇಡೀ ದೇಶದಲ್ಲಿ 80 ಕೋಟಿ ಜನರಿಗೆ, ಬಡವರಿಗೆ ಉಚಿತವಾಗಿ 8 ತಿಂಗಳಿಂದ ಏನು ರೇಷನ್ ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದನ್ನು ನಾವು ಇಡೀ ದೇಶದಲ್ಲಿರ್ತಕ್ಕಂಥ ಜನ ಎಲ್ಲ ಮಾಡಿ ಇಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೋವಿಡ್ ಸೋಂಕಿತರಲ್ಲಿರ್ತಕ್ಕಂಥ ಇಡೀ ಪ್ರಪಂಚದ ಎಲ್ಲ ದೇಶಗಳಿಂದನೂ ಸೋಂಕಿತಕ್ಕೊಳಗಾಗಿದ್ದಾರೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಸೋಂಕಿತರು ಏನಿದ್ದಾರೆ ಅವರನ್ನು ಗುಣಪಡಿಸುವಂಥದ್ದು, ಅವರ ಆರೋಗ್ಯ ನೋಡ್ಕೊಳ್ಳೋದು, ಜೊತೆಗೆ ದೇಶದ ಆರ್ಥಿಕತೆಯನ್ನು ಕುಗ್ದೇ ಇರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಹಲವಾರು ಯೋಜನೆಗಳನ್ನು ಇದು ಮಾಡಿಕೊಂಡು ನಮ್ಮಲ್ಲಿ 80 ಕೋಟಿ ಜನಕ್ಕೆ ಉಚಿತವಾದಂಥ ಆಹಾರ ಕೊಡುವಂಥದ್ದು. 130 ಕೋಟಿ ಜನ ಏನಿದ್ದಾರೆ 15 ವರ್ಷ ಮೇಲ್ಪಟ್ಟವರು, ಅದರಲ್ಲಿ ಎಷ್ಟು ಕೋಟಿ ಜನ ಬರ್ತಾರೆ ಅವ್ರಿಗೆಲ್ಲರಿಗೂ ಉಚಿತವಾಗಿ ಲಸಿಕೆ ಹಾಕ್ಸೋಂಥ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು. ಮತ್ತು APRK ಆಯುಷ್ಮಾನ್ ಭಾರತ್ ಇದರಿಂದ ನಮ್ಮಲ್ಲಿ ಯಾರ್ಯಾರು ಕೊರೋನಾ ಸೋಂಕಿತರಾಗಿರ್ತಾರೆ ಅವರಿಗೆ ಉಚಿತವಾಗಿ, ಅದು ಸರ್ಕಾರಿ ಆಸ್ಪತ್ರೆ ಇರ್ಬೋದು ಅಥವಾ ಪ್ರೈವೇಟ್ ಇರ್ಬೋದು, ಎಕ್ಸಾಂಪಲ್ ಜಾಲಪ್ಪ ಆಸ್ಪತ್ರೆ ಇರ್ಬೋದು, 5 ಲಕ್ಷದವರೆಗೂ ಉಚಿತವಾಗಿ ಚಿಕಿತ್ಸೆ ಕೊಡುವಂಥದ್ದು. ಅದರ ಟೋಟಲ್ ವೆಚ್ಚ ಸರ್ಕಾರ ಭರಿಸುವಂಥದ್ದು ಇರ್ಬೋದು. ಅದರ ಜೊತೆಯಲ್ಲಿ ಇಡೀ ದೇಶದಲ್ಲಿ ನಮ್ಮಲ್ಲಿ ಎಲ್ಲ ಕಡೆಯೂ ಏನು ನಾವು ಕೋವಿಡ್ ಮೊದಲನೇ ಅಲೆ ಬಂದಾಗ ನಮ್ಮಲ್ಲಿ ಏನು 28,000 ಆಕ್ಸಿಜನ್ ನಮ್ಮ ವೆಂಟಿಲೇಟರ್ಸ್ ಇತ್ತು. ಇವತ್ತು 1 ಕೋಟಿಗೂ ಹೆಚ್ಚಿಗೆ ವೆಂಟಿಲೇಟರ್ಸನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಎಲ್ಲ ಪ್ರತಿ ಜಿಲ್ಲೆಗಳಿಗೂ 1, 2, 3, 4 ಈ ರೀತಿಯಲ್ಲಿ ಜಿಲ್ಲಾಸ್ಪತ್ರೆಗಳಿಗೆ, ತಾಲೂಕು ಆಸ್ಪತ್ರೆಗಳಿಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಎಲ್ಲ ಕಡೆಯೂ ಆಕ್ಸಿಜನ್ ಘಟಕಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೂ ನಾವು ವ್ಯಾಕ್ಸಿನ್ ಹಾಕಂಥ ಅಭಿಯಾನವನ್ನು ಇದು ಮಾಡಿ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ 2 ಕೋಟಿಗೂ ಹೆಚ್ಚಿಗೆ ವ್ಯಾಕ್ಸಿನ್ ಹಾಕ್ಸ್ಕೊಂಡಿರ್ತಕ್ಕಂಥವರು ಇದ್ದಾರೆ. ಅದರಲ್ಲೂ ನಮ್ಮ ಕರ್ನಾಟಕಕ್ಕೆ ಹೋಲಿಸಿದಾಗ ಬೆಂಗಳೂರು ಫಸ್ಟು, ಮೊದಲನೇ ಜಿಲ್ಲೆ ಆದರೆ ವ್ಯಾಕ್ಸಿನ್ ಎಷ್ಟು ಹಾಕ್ಸ್ಕೊಂಡಿರ್ತಕ್ಕಂಥದ್ದು. 2ನೇ ಜಿಲ್ಲೆ ನಮ್ಮ ಕೋಲಾರ ಆಗಿರ್ತಕ್ಕಂಥದ್ದು. ನಿಮ್ಮೆಲ್ಲರ ಮಾಧ್ಯಮದವರ ಪ್ರಯತ್ನದಿಂದ, ನಮ್ಮ ಕಾರ್ಯಕರ್ತರ ಪ್ರಯತ್ನದಿಂದ ಯಾರ್ಯಾರು ಲಸಿಕೆ ಹಾಕ್ಸ್ಕೊಳ್ಬೇಕು ಅವ್ರನ್ನ ಹೋಗಿ ಅವ್ರ ಮನೆಗಳಿಂದ ಕರ್ಕೊಂಬಂದು ಎಲ್ಲೆಲ್ಲಿ ಯಾವ್ಯಾವ ವಾರ್ಡ್ಗಳಲ್ಲಿ ನೀವು ನೋಡಿದ್ದೀರಿ, ಎಕ್ಸಾಂಪಲ್ ಕೋಲಾರ ಇರ್ಬೋದು, ಮಾಲೂರು ಇರ್ಬೋದು, ಬಂಗಾರಪೇಟೆ ಇರ್ಬೋದು, ಪ್ರತಿಯೊಂದು ಪಂಚಾಯತಿಗಳಲ್ಲೂ ವ್ಯಾಕ್ಸಿನ್ನು ಇದರ ಶಿಬಿರಗಳನ್ನು ಮಾಡಿ ಅಲ್ಲೇ ಜನಗಳನ್ನು ಕರ್ಕೊಂಡೋಗಿ ಯಾರ್ಯಾರು ವ್ಯಾಕ್ಸಿನ್ ಅವಶ್ಯಕತೆ ಇದೆ ಅವರಿಗೆಲ್ಲ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಇರ್ಬೋದು. ಈಗಾಗಲೇ ನಮ್ಮಲ್ಲಿ ದೇಶದಲ್ಲಿ 18 ವರ್ಷ ಮೇಲ್ಪಟ್ಟವ್ರಿಗೂ ನಾವು ವ್ಯಾಕ್ಸಿನ್ ಕೊಡಬೇಕು ಅಂತ ಹೇಳಿ ಏನು ತೀರ್ಮಾನ ತಗೊಂಡಿದ್ದು. ಆದಮೇಲೆ ಇವತ್ತು ಎಲ್ಲ ಕಡೆಯೂ ನಮ್ಮಲ್ಲಿ ಯಾವುದೇ ಜಿಲ್ಲೆಯವರು ಬಂದ್ರೂ ಅವರಿಗೆ ನಾವು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳದೆ ಇರಬಾರ್ದು ಅಂತೇಳಿ ವ್ಯಾಕ್ಸಿನ್ ಮುಕ್ತ ಗ್ರಾಮ, ವ್ಯಾಕ್ಸಿನ್ ಮುಕ್ತ ಕಾರಣ ಮುಕ್ತ ಗ್ರಾಮ, ಮತ್ತು ನಾವು 100% ವ್ಯಾಕ್ಸಿನ್ ಹಾಕ್ಸ್ಕೊಂಡಿರ್ತಕ್ಕಂಥ ಗ್ರಾಮಗಳನ್ನು ಮಾಡೋ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳನ್ನು ಜೊತೆಲಿ ಇಟ್ಕೊಂಡು ನಮ್ಮಲ್ಲಿ ಏನು ಪ್ರತಿ ಬೂತ್ಗಳಲ್ಲೂ ನಾವು ವ್ಯಾಕ್ಸಿನ್ ಹಾಕ್ಸೋದಕ್ಕೆ ಒಂದು ಟೀಮನ್ನು ಇದು ಮಾಡಿಕೊಂಡು ಅದರಲ್ಲಿ ಹೆಣ್ಣು ಮಕ್ಕಳನ್ನು ಜೊತೆಯಲ್ಲಿ ಆ ತಂಡದಲ್ಲಿ ಸೇರಿಸ್ಕೊಂಡು ಪ್ರತಿ ಮನೆಗೂ ತೆರಳಿ ನಾವು 100% ವ್ಯಾಕ್ಸಿನ್ ಹಾಕ್ಸಿರ್ತಕ್ಕಂಥ ಗ್ರಾಮಗಳನ್ನಾಗಿ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ. ಅದರ ಜೊತೆಲಿ ಏನು 1975ರಲ್ಲಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಏರುವ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿತ್ತು. ಅದಕ್ಕೆ ನಾವು ಜೂನ್ 25ನೇ ತಾರೀಕನ್ನು ನಾವು ಕರಾಳ ದಿನ ಅಂತ ಹೇಳಿ ಆಚರಿಸೋದಕ್ಕೆ ನಾವು, ಮತ್ತು ಜೂನ್ 25 1975ರಲ್ಲಿ ಅವರು ಏನು ತುರ್ತು ಪರಿಸ್ಥಿತಿಯನ್ನು ಏರಿಸಿದ್ದಾದಮೇಲೆ ಯಾವ ರೀತಿ ಜನಗಳು ಸಂಕಷ್ಟಕ್ಕೆ ಒಳಗಾದರು, ಯಾರ್ಯಾರು ತೀರೋದ್ರು, ಆ ತೀರೋಗಿರೋರ ಬಗ್ಗೆ ಅವ್ರಿಗೆ ನಾವು ಸಂತಾಪವನ್ನು ಸೂಚಿಸೋದ್ರ ಮುಖಾಂತರ, ಮತ್ತು ಅವರಿಗೆ ಮೀಸಾ ಬಂಧಿತರನ್ನು ಅವತ್ತು ಯಾರ್ಯಾರು ಅರೆಸ್ಟ್ ಆಗಿದ್ರು ಅಂಥವ್ರನ್ನೆಲ್ಲ ನಾವು ಗುರುತಿಸಿ ಅವರಿಗೆ ಸನ್ಮಾನ ಮಾಡೋಂಥ ಕೆಲಸನೂ ನಾವು ಜೂನ್ 25ನೇ ತಾರೀಕನ್ನು ಮಾಡ್ತೀವಿ. ಅದೇ ರೀತಿಯಲ್ಲಿ ನಾವು ಜಿಲ್ಲೆಯಲ್ಲಿ ಎಲ್ಲ ಭಾಗದಲ್ಲಿರ್ತಕ್ಕಂಥ ಏನು
ನಮ್ಮ ಪಕ್ಷದ ಮುಖಂಡರುಗಳಿದ್ದಾರೆ. ಬೂತ್ ಮಟ್ಟದಲ್ಲಿ ಪ್ರತಿ ಬೂತ್ಗಳಲ್ಲೂ ಸಸಿ ನೆಡುವಂಥ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಸಂಬಂಧಪಟ್ಟಂಥ ಯಾರು ಕೃಷಿ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆಯವ್ರಿಗೆ ಇರ್ಬೋದು, ಇಂತಿಂಥ ತಾಲೂಕು ಇಷ್ಟಿಷ್ಟು ಗಿಡಗಳು ಬೇಕು ಅಂತೇಳಿ ಅವ್ರಿಗೆ ಈಗಾಗಲೇ ನಾವು ಕೊಟ್ಟಿರೋದ್ರಿಂದ ಅವ್ರು ಎಲ್ಲ ಕಡೆಯೂ ನಮಗೆ ಸಸಿಗಳನ್ನು ಕೊಡೋಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅದ್ರ ಜೊತೆಯಲ್ಲಿ ಸ್ಥಳೀಯರು ಮತ್ತು ಆರೋಗ್ಯದ ಏನು ವಿಷಯಗಳಿಗೆ ಇದನ್ನೆಲ್ಲ ಇಟ್ಕೊಂಡು ಸ್ಥಳೀಯವಾಗಿ ಯಾರ್ಯಾರು ಸ್ಥಳೀಯ ಸಂಸ್ಥೆಗಳಿರ್ತೈತೆ ಮತ್ತು ಯುವಕರು ಇರ್ತಾರೆ, ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರಿ 2 ಲಕ್ಷ ಜನರಿಗೆ ನಾವು ಆಕ್ಸಿಜನ್ ಯಾವ ಥರ ಹಾಕಬೇಕು, ಥರ್ಮಲ್ ಸ್ಕ್ಯಾನರ್ ಯಾವ ರೀತಿ ನಾವು ಇದು ಮಾಡಬೇಕು, ಆಕ್ಸಿಮೀಟ್ರ್ ಯಾವ ಥರ ಇರಬೇಕು, ಸ್ವಂತವನ್ನು ಹೋಮ್ ಟೆಸ್ಟ್ಗಳು ಕಿಟ್ಗಳು ಯಾವ ಥರ ಮಾಡಬೇಕು, ಆಮ್ಲಜನಕ ಸಾಂದ್ರಕಗಳು ಮತ್ತು ಕೆಲವು ವೈದ್ಯಕೀಯ ಪರಿಕರಗಳ ಬಗ್ಗೆ ಅವರಿಗೆ ಅರಿವು ಮೂಡಿಸುವಂಥ ಕೆಲಸ ಮತ್ತು ತರಬೇತಿ ನೀಡುವಂಥ ಕೆಲಸಗಳನ್ನು ನಾವು ಮಾಡ್ತೀವಿ. ಯಾಕಂದರೆ ಇಲ್ಲಿ ನಮ್ಮಲ್ಲಿ ವೈದ್ಯಕೀಯ ಸಿಬ್ಬಂದಿಗಳು, ಸಿಸ್ಟರ್ಸು, ಡಾಕ್ಟರ್ಸು ಅಂತ ಹೇಳಿದಾಗ ಅದು ಮತ್ತೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ 2ನೇ ಅಲೆ ಬರೋದ್ರೊಳಗಡೆ ನಮ್ಮಲ್ಲಿ ಏನು PPE ಕಿಟ್ಗಳಾಗಲಿ, ನಮ್ಮ ಮಾಸ್ಕ್ಗಳಾಗಲಿ ಇವೆಲ್ಲ ಕೊರತೆಗಳಿದ್ದಾಗ ಅದನ್ನೆಲ್ಲ ಬಳಸೋಂಥ ಕೆಲಸ ನಮ್ಮ ದೇಶ ಮತ್ತು ದೇಶಿ ನಿರ್ಮಿತ ವ್ಯಾಕ್ಸಿನ್ಗಳನ್ನು ಏನು ಕಂಡುಹಿಡಿದು ಇವತ್ತು ಎಲ್ಲರಿಗೂ ಕರೋನಾ ಮುಕ್ತ ಮಾಡ್ತಾಯಿದ್ದಾರೆ. ಅದ್ರ ಜೊತೆಲಿ ನಮ್ಮಲ್ಲಿರ್ತಕ್ಕಂಥ ಏನು ಪಕ್ಷದ ಮುಖಂಡರುಗಳಿರ್ತಾರೆ ಅವ್ರಿಗೆ ಇದ್ರ ಬಗ್ಗೆ ತರಬೇತಿ ಕೊಡೋಂಥ ಕೆಲಸಗಳನ್ನು ನಾವು ಮಾಡಿ ನಾಳೆ ದಿನ ಇದೇನು 3ನೇ ಅಲೆ ಬಂದ್ರೂ ಅದನ್ನು ಎದುರಿಸೋದಕ್ಕೆ ನಮ್ಮ ಪ್ರತಿ ಬೂತ್ಗಳಲ್ಲೂ ಒಂದು ತಂಡವನ್ನು, ಒಂದು ಯುವ ಪಡೆಯನ್ನು ರಚನೆ ಮಾಡೋದಕ್ಕೆ ನಾವು ಈಗಾಗಲೇ ನಾವು ರೆಡಿ ಮಾಡ್ತಾಯಿದ್ದೀವಿ. ಅದ್ರ ಜೊತೆಯಲ್ಲಿ ನಮ್ಮಲ್ಲೇನು ಸ್ವಯಂ ಸೇವಕರು ಇರ್ಬೋದು, ಅಂಗನವಾಡಿ ಆಶಾ ಕಾರ್ಯಕರ್ತರು, ಇವರೆಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಅವ್ರು ಬೇಕಾಗಿರ್ತಕ್ಕಂಥ ಏನೇನು ಸವಲತ್ತುಗಳು ಬೇಕು ಅದನ್ನು ಎಕ್ಸಾಂಪಲ್ ಶ್ರೀನಿವಾಸಪುರದಲ್ಲಿ ಥರ್ಮಲ್ ಸ್ಕ್ಯಾನರು ಮತ್ತು ಆಕ್ಸಿಮೀಟರ್ಗಳನ್ನು ಎಲ್ಲ PHC ಸೆಂಟರ್ಗಳಲ್ಲೂ ನಮ್ಮ ಡಾಕ್ಟರ್ ವೇಣುಗೋಪಾಲ್ ಅವರು ಉಚಿತವಾಗಿ ಕೊಟ್ಟರು. ಅದೇ ರೀತಿಯಲ್ಲಿ ನಾವು ಎಲ್ಲ PHC ಸೆಂಟರ್ಗಳಲ್ಲೂ ಲಸಿಕೆಗಳನ್ನು ಏನೇನು ಆಗ್ತಾ ಇದ್ದಾರೆ ಎಲ್ಲ ಕಡೆಯೂ ನಮ್ಮ ತಂಡವನ್ನು, ನಮ್ಮ ಕಾರ್ಯಕರ್ತರನ್ನ ಯುವ ಮೋರ್ಚಾ ಇರ್ಬೋದು, OBC ಮೋರ್ಚಾ ಇರ್ಬೋದು, ಅಥವಾ SC ಮೋರ್ಚಾ ಇರ್ಬೋದು, ಪೇರೆಂಟ್ ಬಾಡಿ ಇರ್ಬೋದು, ಎಲ್ಲ ಇರ್ತಕ್ಕಂಥ ಮುಖಂಡರುಗಳನ್ನು ಗುರುತಿಸ್ಕೊಂಡು ಸೇವಾಯಿ ಸಂಘಟನಾ ಇದರಲ್ಲಿ ಇವತ್ತು ಏನು ಭಾರತ ದೇಶದಲ್ಲಿ ಚುನಾವಣೆ ಬಿಟ್ಟರೆ ಚುನಾವಣೆ ಸಂದರ್ಭದಲ್ಲಿ ಓಟ್ ಕೇಳೋದಕ್ಕೆ ವಿರೋಧ ಪಕ್ಷದವ್ರು ಬರ್ತಾರೆ. ಆದರೆ ಜನ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಯಾರ ಕಡೆ ಓಡಾಡಿದ್ರು, ಯಾರ್ಯಾರು ಕೆಲಸ ಮಾಡಿದ್ರು, ಯಾರ್ಯಾರು ಕೆಲಸ ಮಾಡಿಲ್ಲ ಅಂತೇಳಿ ಈಗಾಗಲೇ ಜನಕ್ಕೆ ಗೊತ್ತು. ನಮ್ಮಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ನಿನ್ನೆ ಶ್ರೀನಿವಾಸಪುರದಲ್ಲಿ ಸುಮಾರು ಪಂಚಾಯತ್ಗಳಲ್ಲಿ ನಮ್ಮ ಆಹಾರದ ಕಿಟ್ಗಳನ್ನು ಕೊಡುವಂಥ ಕೆಲಸ ಮಾಡಿದರು. ನಮ್ಮ ಹೋಮ್ ಸೆಕ್ರೆಟರಿ ಚಲಪತಿ ಅವರು ಕೋಲಾರ ಮತ್ತು ಈ ಭಾಗದಲ್ಲಿ ಕೋವಿಡ್ ಇದು ಆಹಾರದ ಕಿಟ್ಗಳನ್ನು ಕೊಡೋದು ಮಾಡಿದರು. ನಾಳೆಯಿಂದ ಅವರು ಎಲ್ಲ ಪಂಚಾಯತಿಗಳಲ್ಲೂ ಆಹಾರದ ಕಿಟ್ಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ತಿಮ್ರಾಯಪ್ಪರು ಇರ್ಬೋದು, ನಮ್ಮ ಪಂಚಾಯತಿಗಳಲ್ಲಿ ಎಲ್ಲೇ ಬಂಗಾರಪೇಟೆ, ಮಾಲೂರು, KGF, ಮುಳಬಾಗಿಲು ಎಲ್ಲೇ ಹೋದ್ರೂ ನಾವು ಆಹಾರದ ಕಿಟ್ಗಳನ್ನು ಕೊಡುವಂಥ ಕೆಲಸಗಳನ್ನು ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯವರು ಯಾವ ರೀತಿ 1.5 ವರ್ಷದಿಂದ ಯಾವುದೇ ರೀತಿಯಾದಂಥ ನಮ್ಮ ಇನ್ಕಮ್ ಇಲ್ಲದೆ ಇದ್ರೂ, ಯಾವುದೇ ಕಾರ್ಖಾನೆಗಳು ಒಂದು ಯಾವುದೂ ಇಲ್ಲದೆ ಇದ್ರೂ ಯಾವ ರೀತಿ ದೇಶ ನಮ್ಮ ನಡೆಸ್ಕೊಂಡ್ಬಂದಿದ್ದಾರೆ. 80 ಕೋಟಿ ಬಡವರಿಗೆ ಉಚಿತವಾಗಿ ಆಹಾರ ಕೊಡೋದು, ದವಸ ಧಾನ್ಯಗಳನ್ನು, ಪಡಿತರ ಧಾನ್ಯಗಳನ್ನು ಕೊಡೋಂಥದ್ದು, ಮತ್ತು ಇವರಿಗೆಲ್ಲರಿಗೂ ಫ್ರೀ ವ್ಯಾಕ್ಸಿನನ್ನು ಕೊಡೋಂಥದ್ದು, ಮತ್ತು ಆರೋಗ್ಯ ಇಲಾಖೆಯಿಂದ ಅವರಿಗೆ ಉಚಿತವಾಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡೋಂಥದ್ದು ಇರ್ಬೋದು. ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಸರ್ಕಾರಿ ಅಧಿಕಾರಿಗಳಿಗೂ ಎಲ್ಲ ಏನು ದೈನಂದಿನ ಏನು ಕೆಲಸಗಳಿತ್ತೋ ಇದಕ್ಕೆ ಪೇಮೆಂಟನ್ನು ಕೊಡೋಂಥದ್ದು ಇದನ್ನೆಲ್ಲ ಮಾಡ್ಕೊಂಬಂದಿರೋದ್ರಿಂದ ವಿರೋಧ ಪಕ್ಷದವರಿಗೆ ನಮ್ಮ ಆಡಳಿತ ಪಕ್ಷದ ಮೇಲೆ ಏನು ಆರೋಪ ಮಾಡೋದಕ್ಕೆ ಅವ್ರಿಗೆ ಏನು ಸಿಗದೇ ಇರೋದ್ರಿಂದ ಅವ್ರು ಏನು ಮಾಡಿದ್ರು ಅಂದರೆ ಈ ವ್ಯಾಕ್ಸಿನ್ನು, ಮೋದಿ ವ್ಯಾಕ್ಸಿನ್, ಈ ವ್ಯಾಕ್ಸಿನ್ನು ಸರಿ ಇಲ್ಲ, ಇದು BJP ವ್ಯಾಕ್ಸಿನ್ನು, ಇದೇನು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಎಲ್ಲ ಹೇಳಿ ಸೈಡ್ ಎಫೆಕ್ಟ್ ಇದೆ ಅಂತ ಹೇಳಿ ಅದಾದಮೇಲೆ ಅವರೇ ಹೋಗಿ ಕರೋನಾಗೆ ರಾಮಬಾಣ ವ್ಯಾಕ್ಸಿನ್ ಒಂದೇ ಅಂತೇಳಿ ದೇಶಿ ನಿರ್ಮಿತ ವ್ಯಾಕ್ಸಿನನ್ನು ಹಾಕ್ಸ್ಕೊಳ್ಳೋದು ಯಾವಾಗ ಮುಂದೆ ಬಂದಿದ್ದಾರೆ. ಇದರಲ್ಲೂ ನಾವು ಈಗಾಗಲೇ ನಾವು ನೋಡಿದ್ವಿ. ಈಗ ನಾವು 3 ಗಂಟೆಗೆ ಬೇರೆ ಅಲ್ಪಸಂಖ್ಯಾತರದ್ದು ಒಂದು ಮೀಟಿಂಗ್ ಕಟ್ಟಿದ್ವಿ DC ಆಫೀಸಲ್ಲಿ. ನಮ್ಮಲ್ಲಿ ಎಲ್ಲ ಕಡೆ ನಾವು ಇಡೀ ಜಿಲ್ಲಾವಾರು ನಾವು ಸಮೀಕ್ಷೆ ಮಾಡಿ ನೋಡಿದಾಗ ಅಲ್ಪಸಂಖ್ಯಾತರಲ್ಲಿ ನಮ್ಮಲ್ಲಿ ಸುಮಾರು 8% ಮಾತ್ರ ವ್ಯಾಕ್ಸಿನ್ ಹಾಕ್ಸ್ಕೊಂಡಿರೋದು ಅಂತೇಳಿ ಗೊತ್ತಾಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಚಟುವಟಿಕೆಗಳನ್ನ ಮತ್ತು ನಮ್ಮ ಮಸೀದಿ
ಮೌಲ್ಯಗಳನ್ನು ಜೊತೆಯಲ್ಲಿ ನಮ್ಮ ವಕ್ಫ್ ಬೋರ್ಡ್ ಸದಸ್ಯರುಗಳನ್ನು ಎಲ್ಲರನ್ನೂ ಕರೆದು ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡಿ ಎಲ್ಲರೂ ಒಟ್ಟಿಗೆ ಅವರ ಮಸೀದಿಗಳಲ್ಲಿ ಜನಗಳಿಗೆ ಲಸಿಕೆ ಹಾಕ್ಸ್ಕೊಬೇಕು ಅಂತೇಳಿ ಅವ್ರ ಜೊತೆ ಅರಿವು ಮೂಡಿಸೋಂಥ ಕೆಲಸಗಳನ್ನು ನಾವು ಮಾಡ್ತೀವಿ. ಈಗಾಗಲೇ ನಾವು ಜಿಲ್ಲೆಯಾದ್ಯಂತ ನಾವು ಸೇವಾ ಈ ಸಂಘಟನೆ ಅಂತೇಳಿ ಮಾಡ್ತಾ ಇರ್ತಕ್ಕಂಥದ್ದು ನೀವು ನೋಡಿದ್ದೀರಿ. ನಮ್ಮಲ್ಲಿ ಆಸ್ಪತ್ರೆ BGML ಆಸ್ಪತ್ರೆನ 21 ವರ್ಷದಲ್ಲಿ 21 ವರ್ಷದಿಂದ ಬಂದ್ ಮಾಡಿರ್ತಕ್ಕಂಥದ್ದನ್ನ 21 ದಿವಸದಲ್ಲಿ 250 ಜನ ಸೇರಿ 220 ಬೆಡ್ ಮಾಡಿರ್ತಕ್ಕಂಥದ್ದು ಯಾವ ರೀತಿ ಮಾಡಿದ್ರಿ. ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ನಮ್ಮ ರಾಜ್ಯದ ಮಂತ್ರಿಗಳಾದಂಥ DCM ಅವರಾದಂಥ ಅಶ್ವಥ್ ನಾರಾಯಣ ಇರ್ಬೋದು, ಸುಧಾಕರ್ ಇರ್ಬೋದು, ಜೊತೆಯಲ್ಲಿ ಉಸ್ತುವಾರಿ ಸಚಿವರುಗಳಿರ್ಬೋದು, ನಮ್ಮಲ್ಲಿ ಇವರು ಗಡಿ ಸಚಿವರಾದಂಥ ಮುಗೇಶ್ ನಿರಾಣಿ ಅವರು ಇರ್ಬೋದು. ಇವರೆಲ್ಲ ಯಾವ ರೀತಿ ಸಹಕಾರ ಕೊಟ್ಟರು ಅಂತೇಳಿ ನಮ್ಮಲ್ಲಿ ಇಸ್ರೇಲಿಂದ ಬಂದಂಥ ಆಕ್ಸಿಜನ್ ಟ್ಯಾಂಕನ್ನು ನಾವು KGF ಅಳವಡಿಸಿರ್ತಕ್ಕಂಥದ್ದು, SNR ಆಸ್ಪತ್ರೆಯಲ್ಲಿ 6,000 ಲೀಟರ್ ಜಮಾಯಿಸಿರ್ತಕ್ಕಂಥ ಆಕ್ಸಿಜನ್ ಘಟಕವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಏನು ನಮ್ಮ ಹತ್ರ 50 ಬೆಡ್ ಆಕ್ಸಿಜನ್ ಬೆಡ್ ಇತ್ತು, ಇವತ್ತು ನಾವು SNR ಆಸ್ಪತ್ರೆಯಲ್ಲಿ 200 ಬೆಡ್ ಆಸ್ಪತ್ರೆಯನ್ನು ಮಾಡಿರ್ತಕ್ಕಂಥದ್ದು. 50 ಬೆಡ್ ಇದ್ದಂಥದ್ದನ್ನು 100 ಬೆಡ್ ಮಾಡಿರ್ತಕ್ಕಂಥದ್ದು KGF ಇರ್ಬೋದು, ಅಥವಾ ನಾವು ಮಾಲೂರಲ್ಲಿ ಇರ್ಬೋದು. ನಾವು ವೆಂಟಿಲೇಟರ್ಸ್ ಅದನ್ನೆಲ್ಲ ಮೊದಲು 1, 2, 5 ಕೇಳಿಸಿರ್ತಕ್ಕಂಥದ್ದು. ಮತ್ತು ನಮ್ಮಲ್ಲೇನು ವೆಂಟಿಲೇಟರ್ಗಳು ಬಾಕ್ಸ್ ಪೀಸಲ್ಲೇ ಇದ್ದಂಥವ್ರನ್ನ ಮತ್ತೆ ಅದನ್ನು ಟೆಕ್ನಿಷಿಯನ್ಸ್ನ ಕರ್ಕೊಂಬಂದು ಅದನ್ನು ಸ್ವಂತ ಹಣದಿಂದ ನಾವು ಏನದನ್ನು ರೆಡಿ ಮಾಡಿಸಿ 31 ವೆಂಟಿಲೇಟರ್ಸ್ನ SNR ಆಸ್ಪತ್ರೆಗೆ ನಾವು ಕೊಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಎಲ್ಲ ಕಡೆಯೂ ನಾವು ವ್ಯಾಕ್ಸಿನ್ ಹಾಕ್ಸ್ಕೊಂಡು ಮಾಸ್ಕ್ ಕೊಟ್ಟಿರ್ತಕ್ಕಂಥವ್ರು, ದಿನಸಿ ಕಿಟ್ಗಳು ಕೊಟ್ಟಿರೋದು, ಆಹಾರ ಕಿಟ್ಗಳನ್ನು ಕೊಟ್ಟಿರ್ತಕ್ಕಂಥವ್ರು. ಅದ್ರ ಜೊತೆಯಲ್ಲಿ ನಮ್ಮಿಂದ ಸುಮಾರು ನಮ್ಮ ಸ್ವಂತ ಗಾಡಿಗಳನ್ನು ನಮ್ಮ KGF ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿರ್ಬೋದು, ಅವ್ರ ಸ್ವಂತ ವೆಹಿಕಲನ್ನು ಕೋವಿಡ್ ಪೇಷಂಟ್ಗಳು ಓಡಾಡೋದಕ್ಕೆ ಅದನ್ನು ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು. ಜೊತೆಯಲ್ಲಿ ನಾವು 5 ಆಂಬುಲೆನ್ಸ್ಗಳನ್ನು ನಮ್ಮ ಜಿಲ್ಲೆಗೆ ಬಿಟ್ಟಿರ್ತಕ್ಕಂಥದ್ದು. ಇವೆಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಾಡಿರ್ತಕ್ಕಂಥದ್ದು. ಜನಸಾಮಾನ್ಯರಿಗೂ ನಮ್ಮ ಮಾಧ್ಯಮದ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಏನು ಅಂತ ಅಂತೇಳಿ ಗೊತ್ತಾಗಿದೆ. ನಮ್ಮಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಏನು ನಮ್ಮ ರೆಡ್ ಝೋನ್ ಇತ್ತು, ಅದನ್ನು ಇವತ್ತು ಯಾವ ರೀತಿ ದಿನಕ್ಕೆ ಒಂದು 80, 90, 120 ಈ ಥರ ಕೇಸ್ ಬಂದು 1,300, 1,400 ಇದ್ದಿದ್ದು ಇವತ್ತು ಕಡಿಮೆ ಆಗಿದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕರೋನಾ ಮುಕ್ತ ಲೋಕಸಭಾ ಕ್ಷೇತ್ರ ಕೋಲಾರ ಅಂತೇಳಿ ಕರೋನಾ ಮುಕ್ತ ಗ್ರಾಮಗಳನ್ನಾಗಿ, ಕರೋನಾ ಮುಕ್ತ ಮನೆಗಳನ್ನಾಗಿ ಮಾಡಿ ನಾವು ಒಟ್ಟಾರೆ ಎಲ್ಲರೂ ಜನರ ಸಂಕಷ್ಟದ ಸಮಯದಲ್ಲಿ ನಾವು ಸರ್ಕಾರದೊಟ್ಟಿಗೆ ಇಟ್ಕೊಂಡು ಯಾವ ರೀತಿ ನಮ್ಮ ಸನ್ಮಾನ್ಯ ಯಡಿಯೂರಪ್ಪ ಅವರು ಮತ್ತು ನಮ್ಮ ಮಂತ್ರಿಮಂಡಲ ವೈದ್ಯಕೀಯ ಸಚಿವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲ ನೋಡಿದ್ವಿ. ನೆನ್ನೆನೂ ನಮ್ಮಲ್ಲಿ ಏನು ನಮ್ಮ ಬ್ಲ್ಯಾಕ್ ಫಂಗಸ್ ವಿಷಯದಲ್ಲಿ ಬಂದಾಗ ಇಂಜೆಕ್ಷನ್ಗಳು ಅವೆಲ್ಲ ಬರ್ತಾ ಇತ್ತು. ಇವತ್ತು ನಮ್ಮ ನಿನ್ನೆ ಸದಾನಂದ ಗೌಡರ ಜೊತೆಯಲ್ಲಿ ಕೇಂದ್ರ ಮಂತ್ರಿಗಳ ಹತ್ರ ಮಾತಾಡಿ ಮತ್ತು DCM ಅವರ ಹತ್ರ ಮಾತಾಡಿ, ಮತ್ತು ಬೆಳಗ್ಗೆನೂ ಸುಧಾಕರ್ ಅವ್ರ ಹತ್ರ ಮಾತಾಡಿ, ಅಂಜುಮ್ ಪರ್ವೇಜ್ ಅವ್ರ ಹತ್ರ ಮಾತಾಡಿ, ನಮ್ಮ ಇವರ ಹತ್ರ ಇವತ್ತು ಈಗಾಗಲೇ ನಮ್ಮ DHOನ ಕಳಿಸಿ 600 ವ್ಯಾಕ್ಸಿನನ್ನು ಇವಾಗ ಇಂಜೆಕ್ಷನನ್ನು ಮತ್ತು 150 ಕಿಟ್ಗಳನ್ನು ಇಲ್ಲಿಗೆ ತಂದು ನಾವು ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗೆ ಕೊಡ್ತಾ ಇರ್ತಕ್ಕಂಥದ್ದು. ಸನ್ಮಾನ್ಯ ಸದಾನಂದ ಗೌಡರು ನಾವು 60,000 ಬ್ಲ್ಯಾಕ್ ಫಂಗಸ್ ಇಂಜೆಕ್ಷನನ್ನು ಕರ್ನಾಟಕ ತಂದಿರ್ತಕ್ಕಂಥದ್ದು. ಇದೆಲ್ಲ ನೋಡಿದಾಗ ನಮ್ಮಲ್ಲಿ ಅದ್ರ ಜೊತೆಯಲ್ಲಿ ಕರೋನಾ ಮಧ್ಯೆಯಲ್ಲೂ ನಮ್ಮಲ್ಲಿ ಸನ್ಮಾನ್ಯ ನಿತಿನ್ ಗಡ್ಕರಿ ಸಾಹೇಬರು ನಮ್ಮಲ್ಲಿ ಏನು ಕೋಲಾರ ಜಿಲ್ಲೆಯಲ್ಲಿ ಏನು ಬ್ಲ್ಯಾಕ್ ಸ್ಪಾಟ್ಸ್ ಇತ್ತು, ನಮ್ಮ ಕೋಲಾರ ನಾವು ಹೊಸಕೋಟೆ ಡೋರ್ ಬಿಟ್ಟಿದ್ದಾದಮೇಲೆ ಅಷ್ಟು ಮುಂಗ್ಲಿವರೆಗೂ ಎಲ್ಲ ಕಡೆಯೂ ಫ್ಲೇವರ್ಗಳು ಮತ್ತು ಆಟರ್ ಪಾಸ್ಗಳನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅವರೇ ನಮಗೆ ಅದನ್ನು ಸ್ಯಾಂಕ್ಷನ್ ಮಾಡಿ ಲೆಟ್ರ್ ಹಾಕಿರ್ತಕ್ಕಂಥದ್ದು ನಾನು ಮಾಧ್ಯಮಗಳ ಮುಂದೆ ಮತ್ತು ಸೋಷಿಯಲ್ ಮೀಡಿಯಲ್ಲಿ ಬಿಟ್ಟಿದ್ದೀನಿ. ಇದ್ರ ಜೊತೆಯಲ್ಲಿ ನಮ್ಮಲ್ಲಿ ಏನು ನಮ್ಮ ಶ್ರೀನಿವಾಸಪುರ ಮತ್ತು ಚಿಂತಾಮಣಿ ಈ ಭಾಗದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಾವಿನ ಏಷ್ಯಲ್ಲೇ ನಂಬರ್ 1 ಮಾರ್ಕೆಟ್ ಮಾವಿನ ಹಣ್ಣಿನ ಮಾರ್ಕೆಟ್ ಅಂತೇಳಿ ಏನು ಕರೀತಾರೆ. ಶ್ರೀನಿವಾಸಪುರಕ್ಕೆ ಕಿಸಾನ್ ರೈಲನ್ನು ಬಿಟ್ಟಿರ್ತಕ್ಕಂಥದ್ದು ದೇಶದಲ್ಲೇ ಇದೇ ಮೊದಲನೇ ಬಾರಿಗೆ ನಮ್ಮ ಏನು ಪಿಯೂಷ್ ಗೋಯಲ್ ಅವರು ರೈಲ್ವೆ ಸಚಿವರು, ಅದಾದಮೇಲೆ ನಮ್ಮ ಕೃಷಿ ಸಚಿವರಾದಂಥ ತೋಮರ್ ಅವರು ನಾವು ಏನು ನೀವು ರೋಡ್ ಮುಖಾಂತರ ಹೋದಾಗ ಆಗೋಂಥ ವೆಚ್ಚ ಮತ್ತು ನಾವು ಟ್ರೈನಲ್ಲಿ ಕಳಿಸೋಂಥ ವೆಚ್ಚ, ರೋಡ್ ಮುಖಾಂತರ ಏನು ಹೋದಾಗ ವೆಚ್ಚ ತಗುತ್ತೋ ಅದರಲ್ಲಿ 50% ನಾವು ರಿಯಾಯಿತಿ ಕೊಡ್ತೀವಿ ಅಂತೇಳಿ ಬರೀ ಮಾವಿನ ಹಣ್ಣಿಗೆ ಮಾತ್ರ ಅಲ್ಲ, ನಮ್ಮನ್ನು ಬೆಳೆಯುವಂಥ ತರಕಾರಿ ಇರ್ಬೋದು, ಟೊಮಾಟೊ ಇರ್ಬೋದು, ದವಸ ಧಾನ್ಯ ಇರ್ಬೋದು,
ನೀವು FAOಗಳ ಮುಖಾಂತರ ಬೇರೆ ಯಾವುದೇ ರಾಜ್ಯಗಳಲ್ಲಿ ನೀವು ಅದನ್ನು ಬೇಡಿಕೆ ಮತ್ತು ಪರ್ಚೇಸಿಂಗ್ ಆಡುತ್ತಂದರೆ ನಾವು ಪ್ರತಿದಿನ ಬೇಕಾದ್ರೂ ಟ್ರೈನನ್ನು ನಾವು ಕೋಲಾರ ಜಿಲ್ಲೆಯಿಂದ ನಾವು ಬಿಡ್ತೀವಿ ಅಂತೇಳಿ ಈಗಾಗಲೇ ಒಪ್ಕೊಂಡಿರೋದ್ರಿಂದ ನಾವು ಮೊನ್ನೆ ದೊಡ್ಡನತ್ತದಿಂದ ನಾವು ಆ ಟ್ರೈನಿಗೆ ನಾವು ಇದು ಮಾಡಿರ್ತಕ್ಕಂಥದ್ದು 40 ಗಂಟೆಗಳಲ್ಲಿ ಅದು ಹೋಗಿ ದೆಹಲಿಯನ್ನು ತಲುಪಿರ್ತಕ್ಕಂಥದ್ದು. ಇದೆಲ್ಲ ದೇಶದಲ್ಲಿ ನಮ್ಮ ರಾಜ್ಯಗಳಲ್ಲಿ ಪ್ರತಿ ಗ್ರಾಮಗಳಲ್ಲೂ ವೈದ್ಯಕೀಯ ವಿಭಾಗದಲ್ಲಿ ಮತ್ತು ಡೆವಲಪ್ಮೆಂಟ್ ವಿಷಯದಲ್ಲಿ ಬಂದಾಗ ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಂತೇಳಿ ಎಲ್ಲ ನೋಡಿದ್ರಿ. ಅದಕ್ಕೋಸ್ಕರ ನಮ್ಮಲ್ಲಿ ಎಲ್ಲ ಏನು ICUಯಲ್ಲಿದ್ದಂಥ ಏನು ವಿರೋಧ ಪಕ್ಷದವರು ನಾವು ಹಳ್ಳಿಗಳಲ್ಲಿರೋ ಮತ್ತು ಪಂಚಾಯತಿಗಳಲ್ಲಿ ಓಡಾಡೋಕ್ಕೆ ಶುರು ಮಾಡಿದ್ದಾದಮೇಲೆ ಈಗ ICUಯಿಂದ ಒಂದು ಆಕ್ಸಿಜನ್ ಬೆಡ್ ಬಂದಿರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅದಕ್ಕೋಸ್ಕರ ಈ ದೇಶದ ಭದ್ರತೆಗಾಗಿ, ಈ ದೇಶದ ಬಲಿಷ್ಠತೆಗಾಗಿ ಮೊದಲಿಂದಲೂ ಭಾರತೀಯ ಜನತಾ ಪಾರ್ಟಿ ಏನು ದೇಶದ ಪರವಾಗಿ ನಿಂತ್ಕೊಂಡು ದೇಶದ ಜೊತೆಯಲ್ಲಿ ಇತ್ತು. ಅದೇ ರೀತಿಯಲ್ಲಿ ನಾವು ನೋಡಿದ್ದೀರಿ. ಇದ್ರ ಜೊತೆಯಲ್ಲಿ ನಾವು ಮೊನ್ನೆ ಕೇಳ್ಪಟ್ಟಾಗ ಪಾಕಿಸ್ತಾನದ ಒಬ್ಬರು ಸಂಪಾದಕರ ಜೊತೆಯಲ್ಲಿ ನಮ್ಮ ಜನಾರ್ದನ್ ತ್ರಿವೇದಿ ಅವರು, ದಿಗ್ವಿಜಯ್ ಸಿಂಗ್ ಅವರು ಮಾತಾಡಿ ಪಾಕಿಸ್ತಾನದಲ್ಲಿ ಅವರು ಪತ್ರಕರ್ತರ ಹತ್ರ ಮಾತಾಡ್ತಾ ಅವ್ರು ಹೇಳಿದರು, ನಮ್ಮಲ್ಲಿ ನೆಕ್ಸ್ಟ್ ನಾವು ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ನಾವು ಆರ್ಟಿಕಲ್ 370 ಏನಿದೆ ಅದು ಮತ್ತೆ ವಾಪಸ್ ತಗೊಂಡ್ಬರ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ದುರಾದೃಷ್ಟಕರ. ಅವರು ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ದಾರೆ. ನಾವು ಮಾಧ್ಯಮ ಮುಖಾಂತರ ನಾವು ಕೇಳ್ಕೊಳ್ಳೋದೇನೆಂದರೆ, ಈ ಕಾಂಗ್ರೆಸ್ ಅವರು ಮೊದಲಿಂದಲೂ ಈ ಕಡೆ ಚೈನಾ, ಈ ಕಡೆ ಬಾಂಗ್ಲಾದೇಶ, ಈ ಕಡೆ ಆಫ್ಘಾನಿಸ್ತಾನ, ಈ ಕಡೆ ಪಾಕಿಸ್ತಾನ ಇವ್ರ ಜೊತೆ ಮೊದಲಿಂದಲೂ ಒಳ ಒಪ್ಪಂದಗಳನ್ನು ಮಾಡಿಕೊಂಡು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಮಾತ್ರನೇ ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ರು, ಆರ್ಟಿಕಲ್ 370 ತೆಗೆದಾಕಿದ್ದಾದ್ಮೇಲೆ ಯಾವ ರೀತಿ ನಡೀತಾ ಇದೆ, ಹಿಂದೆ ನಮ್ಮಲ್ಲಿ ದೇಶದಲ್ಲಿದ್ದಂಥ ಸಂವಿಧಾನ ಏನಿತ್ತು ಅದರಲ್ಲಿ ಯಾವುದ್ಯಾವುದು ಅಳವಡಿಸ್ಕೊಂಡಿರಲಿಲ್ಲ ಅವರು. ಇವತ್ತು ದೇಶಕ್ಕೆಲ್ಲ ಒಂದೇ ಸಂವಿಧಾನ, ಏನೇನು ಕಾನೂನು ಇದೆ, ಏನೇನು ಅಳವಡಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಬಂದಾಗ ಜಮ್ಮು ಕಾಶ್ಮೀರದಲ್ಲಿ ಈಗ ವಿದ್ಯಾಸಂಸ್ಥೆಗಳಿರ್ಬೋದು, ಕಾರ್ಖಾನೆಗಳಿರ್ಬೋದು, ಜನರಿಗೆ ಉದ್ಯೋಗ ಇರ್ಬೋದು, ಮತ್ತು ನಮ್ಮಲ್ಲಿ ಅಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಮಾಡೋಂಥ ವಿಷಯ ಇರ್ಬೋದು, ಮತ್ತು ನಮ್ಮಲ್ಲಿ ಈ ದೇಶದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥವ್ರು ಬಂದು ಕರ್ನಾಟಕದಲ್ಲೂ ಕೋಲಾರಲ್ಲೂ ಜಮೀನು ತಗೊಬೋದು. ಮೊದಲು ಆ ಥರ ಅವಕಾಶ ಇಲ್ಲ. ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥವ್ರನ್ನ ಜಾಗದಲ್ಲಿ ಹೋಗಿ ನಾವೂ ಜಮೀನು ತಗೊಂಡು ಅಲ್ಲಿ ಡೆವಲಪ್ಮೆಂಟ್ ವರ್ಕ್ಸ್ ಮಾಡಿ ನಮ್ಮಲ್ಲೇನು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳು, ತಾಲೂಕು ಪಂಚಾಯತಿ ಎಲೆಕ್ಷನ್ಗಳು ನಡೆಯೋದಿಲ್ಲ. ಏನು ನಮ್ಮಲ್ಲಿ ಫಾರೂಕ್ ಅಬ್ದುಲ್ಲಾ ಮತ್ತು 3 ಪಾರ್ಟಿಗಳವ್ರಿಗೆ ಅಲ್ಲಿ ಸಿಕ್ಕಿದ್ದು ಕೇಂದ್ರದಿಂದ ಹೋಗೋಂಥ ಹಣನೆಲ್ಲ ಅದನ್ನು ದುರುಪಯೋಗ ಮಾಡಿಕೊಂಡು ಅವ್ರ ಕುಟುಂಬಕ್ಕೆ ಮಾತ್ರ ಅದನ್ನು ಮೀಸಲಾಗಿ ಇಟ್ಕೊಂಡು ಅವರ ಕುಟುಂಬದ ಸದಸ್ಯರನ್ನೆಲ್ಲ ಇಂಗ್ಲೆಂಡ್ ಮತ್ತು ಲಂಡನ್ನಲ್ಲಿ ಇಟ್ಟು ಇವರು ಈ ಜಮ್ಮು ಕಾಶ್ಮೀರದಲ್ಲಿ ಅವ್ರು ಏನು ರಾಜಭಾರ ಮಾಡ್ತಾಯಿದ್ರು ಪಾಕಿಸ್ತಾನ ಜೊತೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅದನ್ನೆಲ್ಲ ಹತ್ತಿಕ್ಕಂಥ ಕೆಲಸ ನಮ್ಮ ಸನ್ಮಾನ್ಯ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಮಾಡಿರೋದ್ರಿಂದ ನಮ್ಮಲ್ಲಿ ಇವತ್ತು ದೇಶದ ವಿಷಯದಲ್ಲಿ ಚೈನಾದವ್ರ ಜೊತೆಯಲ್ಲಿ ರಾಹುಲ್ ಗಾಂಧಿ ಹೋಗಿ ಯಾವ ರೀತಿ ಒಳಗಡೆ ಮಾತಾಡ್ಕೊಂಬಂಥದ್ದು ಇದನ್ನೆಲ್ಲ ನಾವು ನೋಡಿದ್ದೀರಿ. ಅದಕ್ಕೋಸ್ಕರ ದೇಶದ ಪರವಾಗಿ ದೇಶದ ಜನತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಪರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇದನ್ನೆಲ್ಲ ಎಚ್ಚೆತ್ಕೊಂಡು ಯಾವ ರೀತಿ ಕೆಲಸ ಮಾಡ್ತಾಯಿದ್ರೆ, ಕರೋನಾ ಸಂದರ್ಭದಲ್ಲಿ ನಮ್ಮೆಲ್ಲ ಪತ್ರಕರ್ತರಿದ್ದರೂ ಕರೋನಾ ಸಂದರ್ಭದಲ್ಲಿ ಕರೋನಾ ವಾರಿಯರ್ಸ್ ಆಗಿ ನೀವೆಲ್ಲ ಕೆಲಸ ಮಾಡಿದ್ರಿ. ನಿಮ್ಮನ್ನು ನಿಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ ವ್ಯಾಕ್ಸಿನ್ ಹಾಕ್ಸೋದಾಗ ಒಂದು ದಿನ ಯಾರೇ ಹಾಕ್ಸ್ಕೊಂಡಿಲ್ಲ ಅಂದರೂ ಇಂಥ ದಿನ ಅಂತ ಹೇಳಿದರೆ ಅಂಥ ದಿನ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋಂಥ ಕೆಲಸ ನಾವೇನು ಪ್ರೆಸ್ ಕ್ಲಬ್ಬಲ್ಲಿ ಮೊನ್ನೆ ಒಂದಷ್ಟು ಮಾಡಿದ್ರಿ. ಇನ್ನು ಉಳಿದವರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರೂ ಈಗ ನಮ್ಮ ಕರ್ನಾಟಕದಲ್ಲಿಲ್ಲ, ನಮ್ಮ ಕೋಲಾರಲ್ಲಿ ಎಲ್ಲ ಕಡೆಯೂ ಮಾಡೋಂಥ ಕೆಲಸಗಳು ಮಾಡಿದ್ವಿ. ನಾವು ನಿಮ್ಮ ಜೊತೆಲಿ ಇರ್ತೀವಿ. ನಿಮ್ಗೆ ಏನೇ ಕಷ್ಟ ಸುಖಗಳು ಅಂತ ಹೇಳಿದಾಗ ನಾವು ನಿಮ್ಮ ಜೊತೆಲಿದ್ದು ಸಹಕಾರ ಕೊಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಅದಕ್ಕೋಸ್ಕರ 27ನೇ ತಾರೀಕು ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ವಿವಿಧ ಸಾಮಾಜಿಕ ವಿಷಯಗಳ ಬಗ್ಗೆ ಮನವರಿಕೆ ಮಾಡಲು ಮನ್ ಕಿ ಬಾತ್ ಅನ್ನೋ ಕಾರ್ಯಕ್ರಮವನ್ನು ಅತ್ಯಂತ ಜನಪ್ರಿಯತೆಯಿಂದ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಮನ್ ಕಿ ಬಾತ್ ಅಂತ ಹೇಳಿದಾಗ ಆ ರೀತಿಯಲ್ಲಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ನಮ್ಮ ರಾಜ್ಯ ಸರ್ಕಾರದ ಸನ್ಮಾನ್ಯ ಯಡಿಯೂರಪ್ಪಜಿಯವರು ಈ ಇಡೀ ವಯಸ್ಸಿನಲ್ಲೂ ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ. ಕೋವಿಡ್ ಯಾವ ರೀತಿ ದಿನಕ್ಕೆ 40,000, 50,000, 60,000 ಇದ್ದಿದ್ದನ್ನು ಇವತ್ತು 2,000, 3,000, 4,000 ಬಂದಿದೆ ನಮ್ಮ ಇಡೀ ಕರ್ನಾಟಕದಲ್ಲಿ. ಅದೇ ರೀತಿಯಲ್ಲಿ 1,300, 1,400 ಇದ್ದಂಥದ್ದನ್ನು 80, 90, 110 ಕೇಸ್ಗೆ ಕೋಲಾರಲ್ಲಿ ಬಂದಿರತಕ್ಕಂಥದ್ದು. ಇದನ್ನೆಲ್ಲ ನೋಡಿದಾಗ ನಮ್ಮ ಸನ್ಮಾನ್ಯ ಯಡಿಯೂರಪ್ಪಜಿಯವರು, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ಅವರು 4 ಬಾರಿ ಮುಖ್ಯಮಂತ್ರಿಗಳಾಗಿ 2 ಬಾರಿ 2ನೇ ಬಾರಿ ಪ್ರಧಾನಮಂತ್ರಿಯಾಗಿ ಒಂದು ದಿನವೂ ರಜೆ ಆಗದೆ, ಒಂದು ದಿನವೂ ರಸ್ತೆಗಳದೆ ದೇಶದ ಭದ್ರತೆಗಾಗಿ, ದೇಶದ ಜನತೆಯ ಆರೋಗ್ಯದ ವಿಷಯದಲ್ಲಿ ಬಂದಾಗ
ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡಿದರೆ, ಅದ್ರ ಜೊತೆಯಲ್ಲಿ ನಮ್ಮಲ್ಲಿ ಏನು 3ನೇ ಅಲೆ ಬರುತ್ತೆ, ಮಕ್ಕಳಿಗೂ ಕೋವಿಡ್ ಬರುತ್ತೆ ಅಂತೇಳಿ ನಾವು ತಿಳ್ಕೊಂಡು ಇಡೀ ನಮ್ಮ ದೇಶದಲ್ಲಿ ಮಕ್ಕಳ ಬಗ್ಗೆ ನಾವು ಹೆಚ್ಚಿಗೆ ಇದು ಮಾಡಬೇಕು ಅಂತೇಳಿ ನಾವು ಅದ್ರ ಬಗ್ಗೆ ಯಾರ್ಯಾರು ಚಿಲ್ಡ್ರನ್ಸ್ ಡಾಕ್ಟ್ರ್ ಇದ್ದರು, ಯಾರು ಪ್ರೈವೇಟ್ ಡಾಕ್ಟ್ರು, ಯಾರ್ಯಾರು ಗೌರ್ಮೆಂಟ್ ಡಾಕ್ಟ್ರು, ಅವ್ರನ್ನೆಲ್ಲ ಇದು ಮಾಡಿ ಜನರಲ್ ಫಿಸಿಷಿಯನ್ಸ್ ಯಾರಿದ್ರು ಅವ್ರಿಗೂ ಟ್ರೈನಿಂಗ್ ಕೊಡೋಂಥ ಕೆಲಸ ಪ್ರತಿ PHC ಸೆಂಟರ್ಗಳಲ್ಲೂ ಒಂದೊಂದು ಸಪ್ರೇಟ್ ಮಕ್ಕಳ ಕೌಂಟರ್ಗಳನ್ನು ಇದು ಮಾಡಿ, ತಾಲೂಕು ಆಸ್ಪತ್ರೆಗಳಲ್ಲಿ ಮಕ್ಕಳು ವಾರ್ಡ್ಗಳನ್ನು ಮಾಡಿ, ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಕ್ಕಳು ಸ್ಪೆಷಲ್ ವಾರ್ಡ್ಗಳನ್ನು ಮಾಡಿ, ನಾವು ಮುಂದೆ ಈಗೇನು ಮಕ್ಕಳಿಗೆ ಈಗಾಗಲೇ ಬರೋದಕ್ಕೆ ಶುರುವಾಗಿದೆ ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ನಾವು ನೀವೆಲ್ಲ ಒಟ್ಟಿಗೆ ಸೇರಿ ನಾವೆಲ್ಲ ಕರೋನಾ ಮುಕ್ತ ಕೋಲಾರ, ಕರೋನಾ ಮುಕ್ತ ಗ್ರಾಮ, ಕರೋನಾ ಮುಕ್ತ ನಮ್ಮ ಮನೆ, ಕರೋನಾ ಮುಕ್ತ ರಾಜ್ಯವನ್ನಾಗಿ ಮಾಡೋದಕ್ಕೆ ನಾವೆಲ್ಲ ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ನಾವು ಇಡೀ ದೇಶದಲ್ಲಿ ಇಂಥ ಸಂದರ್ಭದಲ್ಲೂ ನಾವು ಈ ಪ್ಲಾಸ್ಟಿಕ್ಕನ್ನು ಕ್ಲೀನ್ ಇಂಡಿಯಾ ಅನ್ನೋ ಒಂದು ಇದರಲ್ಲಿ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಬೇಕು, ಪ್ಲಾಸ್ಟಿಕ್ ಮುಕ್ತ ಭಾರತ ಅನ್ನೋ ನಿಟ್ಟಿನಲ್ಲಿ ಆ ಅಭಿಯಾನವನ್ನು ನಾವು ಕೋಲಾರ ಜಿಲ್ಲೆಯಿಂದಲೂ ನಮ್ಮ ಏನು ಶುರು ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಸಂಬಂಧಪಟ್ಟಂಥ ನಗರ ಪಾಲಿಕೆಯವ್ರಿಗೂ ಹೇಳಿದ್ವಿ. ಅದರ ಜೊತೆಯಲ್ಲಿ ನಾವು ಈಗ ಏನು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಮರಣೆಯಲ್ಲಿ ನಾವು ಅಟಲ್ ಭೂಜಲ್ ಯೋಜನೆಯನ್ನು ನಿನ್ನೆ ನಮ್ಮ ಸಚಿವರಾದಂಥ ಮಾಧುಸ್ವಾಮಿ ಅವರು ಬಂದರು. ಅದನ್ನು ನಾವು 25ನೇ ತಾರೀಕು ಡಿಸೆಂಬರಲ್ಲೇ 1919ರಲ್ಲಿ ನಾವು ಡೆಲ್ಲಿಯಲ್ಲಿ ಅದನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತು ನಮ್ಮ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಅದು ಆ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಕರ್ನಾಟಕದಿಂದ ನಾನು ಮತ್ತು ನಮ್ಮ ಉದಾಸಿ ಅವರು ಇಬ್ಬರೂ ಅದರಲ್ಲಿ ಪಾಲ್ಗೊಂಡಿದ್ರಿ. ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ 8 ತಾಲೂಕುಗಳಿಗೆ 205 ಕೋಟಿ ಬಂದಿರೋದ್ರಿಂದ ನಮ್ಮಲ್ಲಿ ಎಲ್ಲ ಭಾಗದಲ್ಲಿರ್ತಕ್ಕಂಥ ಏನು ಹಳೆ ನಕಾಶೆಗಳಲ್ಲಿರ್ತಕ್ಕಂಥ ಏನು ರಾಜಕಾಲುವೆಗಳಿದೆ ಏನು ಅವನ್ನೆಲ್ಲ ಗುರುತಿಸಿ ಎಲ್ಲೆಲ್ಲಿ ಮಳೆ ನೀರು ಹರಿದು ವೇಸ್ಟಾಗಿ ಬೇರೆ ಕಡೆ ಹೋಗಿ ಸೇರ್ತಾ ಇದೆ. ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ 97% ಉಪ್ಪು ನೀರು ಇರ್ಬೋದು, 2.5% ಮಾತ್ರ ಸಿಹಿ ನೀರು ಇರ್ತಕ್ಕಂಥದ್ದು. ಈ ನೀರನ್ನು ನಾವು ಯಾವ ರೀತಿ ಇರಿಸಬೇಕು, ಪಾಲಾರ್ ನದಿ ಇರ್ಬೋದು, ದಕ್ಷಿಣ ಕನ್ನಡ ನದಿ ಇರ್ಬೋದು, ಇಲ್ಲ ನಾವು KCನಲ್ಲಿ ಏನು ಬೆಂಗಳೂರು ನೀರು ಹರಿದು ತಮಿಳುನಾಡಿಗೆ ಹೋಗ್ತಾ ಇರ್ತಕ್ಕಂಥ ನೀರು ಇರ್ಬೋದು, ಅದನ್ನೆಲ್ಲ ನಮ್ಮ ಕೋಲಾರ ಜನತೆಗೆ, ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇವತ್ತೇನು ಕೃಷ್ಣಾ ಇದರ ನದಿಯಲ್ಲಿ ಡ್ಯಾಮ್ಗಳನ್ನು ಕಟ್ಟೋದ್ರ ಮುಖಾಂತರ, ಚೆಕ್ ಡ್ಯಾಮ್ಗಳನ್ನು ಕಟ್ಟೋದ್ರ ಮುಖಾಂತರ ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಜಿಲ್ಲೆಗಳಿಗೆ ನೆರೆಹಾವಳಿ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ನಾವು ಅದನ್ನು ಮಾಡ್ತೀರಿ. ಸುಮಾರು 170 ಕಡೆಯಿಂದ 1170 ಕಡೆ ನಾವು ಚೆಕ್ ಡ್ಯಾಮ್ಗಳನ್ನು ಕಟ್ಟಿ ಅದನ್ನು ತಡೆಯುವಂಥ ಕೆಲಸ ಮಾಡ್ತೀರಿ ಅಂತೇಳಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಮಾಧ್ಯಮದವರು ನನಗೆ ಯಾವಾಗಲೇ ಕೇಳಿದರು, 3ನೇ ಹಂತದ ಶುದ್ಧೀಕರಣ ಅದು ಏನು ನಡೀತಾ ಇಲ್ಲ, ಅದ್ರ ಬಗ್ಗೆ ಗಮನ ಇಲ್ಲ, ಅದು ಇದು ಅಂತೇಳಿ ಕೇಳಿದರು ನಮ್ಮಲ್ಲಿ ಮಾಧ್ಯಮದ ಮಿತ್ರರು. ನಾವು ಸದಾ ಕೋಲಾರ ವಿಷಯದಲ್ಲಿ ಬಂದಾಗ ನಾವು ಏನು ಹೇಳಿದ್ವಿ, ಆ 3ನೇ ಹಂತದ ಏನು ಶುದ್ಧೀಕರಣ ಘಟಕ ಇದೆ ಅದಕ್ಕೆ ನಾವೇ ಖುದ್ದಾಗಿ ಹೋಗಿ ಭೇಟಿ ಕೊಟ್ಟು ಸನ್ಮಾನ್ಯ ಅರವಿಂದ್ ಲಿಂಬಾಳಿಯವರ ಮಹದೇವಪುರ ಕ್ಷೇತ್ರದಲ್ಲಿ ಇರೋದ್ರಿಂದ ಅಲ್ಲಿ ಅವ್ರನ್ನೂ ಕರ್ಕೊಂಡು ಹೋಗಿ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಅತಿ ತುರ್ತಾಗಿ ಅದನ್ನು ವೀಕ್ಷಣೆ ಮಾಡಿ ಅದನ್ನು ಸರಿಪಡಿಸುವಂಥ ಕೆಲಸ, ಮತ್ತು ಇಲ್ಲಿ ಬರ್ತಕ್ಕಂಥ ನೀರು ಏನಿದೆ ಅದೇನಾದರೂ ಸರಿ ಇಲ್ಲ ಅನ್ನೋದಾದರೆ, ಇನ್ನೂ ಶುದ್ಧಿ ಆಗಬೇಕು ಅನ್ನೋದಾದರೆ ಅದನ್ನು ನಾವು ಟೆಸ್ಟ್ ಮಾಡಿಸಿ ಅದನ್ನು ಸರಿಪಡಿಸುವಂಥ ಕೆಲಸಗಳನ್ನು ಮಾಡ್ತೀವಿ. ಈಗಾಗಲೇ 2ನೇ ಹಂತದಲ್ಲಿ ಏನು 277 ಕೆರೆ ತುಂಬೋದಕ್ಕೆ ನಮ್ಮಲ್ಲಿ ಸುಮಾರು 455 ಕೋಟಿ ನಮ್ಮ ಸನ್ಮಾನ್ಯ ಯಡಿಯೂರಪ್ಪ ಅವರು ಕೊಟ್ಟಿದ್ದಾರೆ. ಅದು ಈಗಾಗಲೇ ಟೆಂಡರ್ ಆಗಿ L&T ವರ್ಗ ಇದಾಗಿದೆ. ನಾವು ಆ ಕೆಲಸನೂ ಈ ಕೋವಿಡ್ ಇರೋದ್ರಿಂದ ನಾವು ಅದನ್ನು ಇದು ಮಾಡಿಲ್ಲ. ಅತಿ ಶೀಘ್ರದಲ್ಲೇ 1 ಅಥವಾ 2 ತಿಂಗಳೊಳಗಡೆ ಅದನ್ನು ಕೆಲಸ ಶುರು ಮಾಡಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಹೈಯೆಸ್ಟ್ ಕೆರೆಗಳಿರ್ತಕ್ಕಂಥ ಕೆರೆಗಳ ಜಿಲ್ಲೆ ಅಂತಲೇ ಹೇಳ್ಬೋದು ಕೋಲಾರ. ಈ ಕೆರೆಗಳ ಜಿಲ್ಲೆಯಲ್ಲಿ ನಮ್ಮ ರೈತರು ಏನು ಒಳ್ಳೆ ರೀತಿಯಲ್ಲಿ ಇಸ್ರೇಲ್ ನಮಗೆ ಮಾದರಿ ಅಲ್ಲ, ನಮ್ಮ ಕೋಲಾರ ಇಸ್ರೇಲ್ ಮಾದರಿ ಆಗೋ ರೀತಿಯಲ್ಲಿ ಇವತ್ತೇನು ಬೆಳೆಗಳು ಬೆಳೀತಾ ಇದ್ದಾರೆ, ನಾವು ಬೇರೆ ಕಡೆ ಜಾಗ ಕೊಡಬೇಕು ಅಂತೇಳಿ ಸಂಬಂಧಪಟ್ಟಂಥ ಅರವಿಂದ್ ಲಿಂಬಾಳಿ ಏನು ಅವರೇ ಅರಣ್ಯ ಸಚಿವರಿದ್ದಾಗ ಸ್ವಲ್ಪ ಅಲ್ಲೇನೋ ಅರಣ್ಯ ಇಲಾಖೆಯದು ಕಾನೂನು ತಂದು ಅದಕ್ಕೋಸ್ಕರ ಅವ್ರ ಜೊತೆ ಕೂತು ಮಾತಾಡಿ ಅದನ್ನು ಬಗೆಹರಿಸಿ 1 ಅಥವಾ 2 ತಿಂಗಳೊಳಗಡೆ ಈ APMCಗೆ ಬೇರೆ ಜಾಗ ಕೊಡುವಂಥ ಕೆಲಸ ಈಗಾಗಲೇ ಮುಗಿಸಿರೋದ್ರಿಂದ ಅದನ್ನು ಮಾಡ್ತೀರಿ. ಮತ್ತು ನಮ್ಮಲ್ಲಿ ಏನು ಬಂಗಾರಪೇಟೆ ಇರ್ತಕ್ಕಂಥ ಆಸ್ಪತ್ರೆ ಜಾಗದ್ದು ಮತ್ತು ಅರಣ್ಯ ಇಲಾಖೆಯವ್ರದ್ದು ಸ್ವಲ್ಪ ಮೊದಲಿಂದಲೂ ಏನು ಪ್ರಾಬ್ಲಮ್ ಇತ್ತು, ಅದನ್ನು ನಾವು ಅದನ್ನು ಕ್ಲಿಯರ್ ಮಾಡಿಸಿ ಅರಣ್ಯ ಸಚಿವರು ಅದನ್ನು ಕ್ಲಿಯರ್ ಮಾಡ್ತೀವಿ ಅಂತೇಳಿ ಈಗಾಗಲೇ ಹೇಳಿದ್ದಾರೆ. ಅದನ್ನು ಕ್ಲಿಯರ್ ಮಾಡಿಸಿ ಇವತ್ತೇನು 3ನೇ ಅಲೆ ಬರುತ್ತೆ, ಮುಂದಿನ ದಿನಗಳಲ್ಲಿ ಯಾವುದೇ ಈ ಥರ
ಸಾಂಕ್ರಾಮಿಕ ರೋಗಗಳು, ಈ ಥರ ವೈರಸ್ಗಳು ಈ ಥರ ಬಂದರೆ ಅದನ್ನು ಎದುರಿಸೋಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಪ್ರತಿ ತಾಲೂಕುಗಳಲ್ಲೂ 100 ಬೆಡ್ ಆಸ್ಪತ್ರೆಗಳನ್ನು ಹೊಸದಾಗಿ ಕಟ್ಟಬೇಕು ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ ಆದೇಶ ಮಾಡಿರೋದ್ರಿಂದ ನಮ್ಮಲ್ಲಿ DCM ಅಶ್ವತ್ಥನಾರಾಯಣ ಅವರು ಅದ್ರ ಬಗ್ಗೆ ಹೆಚ್ಚಿಗೆ ಒತ್ತು ಕೊಟ್ಟಿರೋದ್ರಿಂದ ಪ್ರತಿ ತಾಲೂಕುಗಳಲ್ಲೂ 100 ಬೆಡ್ ಆಸ್ಪತ್ರೆಗಳನ್ನು ಹೊಸದಾಗಿ ನಿರ್ಮಾಣ ಮಾಡೋಂಥವ್ರು. ಮತ್ತು ನಮ್ಮ ಬಂಗಾರಪೇಟೆ ರಸ್ತೆಯಲ್ಲಿರ್ತಕ್ಕಂಥ ಆಸ್ಪತ್ರೆ ಏನಿದೆ ಅದು ಆ ಆಸ್ಪತ್ರೆಗಳನ್ನು ಏನು ಅದು ಹಳೆ ಕಟ್ಟಡ ಇತ್ತು ಆ ಜಾಗದಲ್ಲೂ ಒಂದು ಆಸ್ಪತ್ರೆ ನಿರ್ಮಾಣ ಮಾಡುವಂಥ ಕೆಲಸಗಳನ್ನು ಮಾಡಿ ನಾವು ಯಾವುದೇ ಆಕ್ಸಿಜನ್ ವೆಂಟಿಲೇಟರ್ ಇಲ್ಲ, ICU ವಾರ್ಡ್ ಇಲ್ಲ ಅಂತ ಯಾರು ನಮ್ಮ ಕೋಲಾರ ಜಿಲ್ಲೆಯಿಂದ ಯಾರು ಬೆಂಗಳೂರಿಗೆ ಹೋಗ್ಬೋದು. ಆ ನಿಟ್ಟಿನಲ್ಲಿ ನಾವು ಕೋಲಾರದಲ್ಲಿ ಎಲ್ಲ ರೀತಿಯಾದಂಥ ಆರೋಗ್ಯದ ವಿಷಯಗಳಲ್ಲಿ ಬಂದಂಥ ಸವಲತ್ತುಗಳು ಸಿಗುವಂಥ ರೀತಿಯಲ್ಲಿ ಮಾಡ್ತೀರಿ. ಅದ್ರ ಜೊತೆಯಲ್ಲಿ ನಮ್ಮಲ್ಲಿ DC ಅವ್ರಿಗೆ ಹೇಳಿ ನಮ್ಮಲ್ಲಿ ಇರ್ತಕ್ಕಂಥ ಏನು CC ಕೋವಿಡ್ ಕೇರ್ ಸೆಂಟರ್ ಇದೆ, ನಮ್ಮ ಮಾನವ ದಾರಿಯಲ್ಲಿ ವಂಶಂದ್ರ ಅಲ್ಲಿ ಒಂದು 30ರಿಂದ 40 ಎಕರೆ ಜಾಗ ನಾವು ಒಂದು ಮೆಡಿಕಲ್ ಕಾಲೇಜ್ಗೆ ಅಂತ ಹೇಳಿ ಅಲ್ಲಿ ರಿಸರ್ವ್ ಇಡಬೇಕು ಅಂತೇಳಿ ಈಗಾಗಲೇ ನಾವು DC ಅವ್ರ ಹತ್ರ ಹೇಳಿ ಆ ಜಾಗದ್ದನ್ನು ಗುರುತು ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಕೋವಿಡ್ ಮುಗಿದಿದ್ದಾದ ತಕ್ಷಣ ಆ ಕೆಲಸನ ಮಾಡೋಂಥ ನಿಟ್ಟಿನಲ್ಲಿ ಎಲ್ಲ ಸ್ಥಳೀಯ ಶಾಸಕರುಗಳನ್ನು ಮತ್ತು ಚುನಾಯಿತ ಪ್ರತಿನಿಧಿಗಳನ್ನು ಎಲ್ಲ ಮುಖಂಡಗಳನ್ನು ಜೊತೆಯಲ್ಲಿ ಹಾಕ್ಕೊಂಡು ಆ ಕೆಲಸಗಳನ್ನು ಮಾಡ್ತೀವಿ. ದುಡ್ಲಿಕ್ತಾ ಇದ್ರೆ ಆ ಮಗು ದಪ್ಪ ಆಗಿರ್ತೈತೆ ಅಷ್ಟೇ, ಸ್ಟ್ರಾಂಗ್ ಇರೋದು. ಅದಕ್ಕೋಸ್ಕರ ಸ್ಟ್ರಾಂಗ್ ಇರಬೇಕಂದ್ರೆ ಅದಕ್ಕೆ ಹಸಿ ಒಂದೊಂದು ತೊಟ್ಟು ನೀರು, ಅದು ಹನಿ ನೀರಾವರಿ, ತುಂತುರು ನೀರಾವರಿ, ಆ ಥರ ನಮ್ಮಲ್ಲಿ ಯಾವ ಥರ 1 ಇಂಚು ಅರ್ಧ ಇಂಚು ನೀರು ಸಿಕ್ಕಿದ್ರೆ ಕೃಷಿ ಹೊಂಡಗಳನ್ನು ಮಾಡಿಕೊಂಡು ಆ ಕೃಷಿ ಹೊಂಡಗಳು ಏನು ಸ್ಟಾಪ್ ಆಗಿತ್ತು ಅದನ್ನೂ ಇವಾಗ ಅದನ್ನು ಮತ್ತೆ ಓಪನ್ ಮಾಡಿದ್ದಾರೆ. ಕೃಷಿ ಹೊಂಡ ಮಾಡೋದಕ್ಕೆ ಬೇರೆ ಸ್ಕೀಮ್ ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅದರಿಂದ ಎಲ್ಲ ರೈತರು 33 ರೆಡಿ ಆದವರೆ. ನಮ್ಮಲ್ಲಿ ಏನು ಬರ ಏನಿಲ್ಲ, ನಮ್ಮಲ್ಲೂ ಬೇಕಾದಷ್ಟು ದುಡ್ಡು ಕಾಸು ಖರ್ಚು ಮಾಡೋದು ರೆಡಿ ಇದೆ. ಆರ್ಥಿಕವಾಗಿ ಸದೃಢರಾಗಿರೋದು ನಮ್ಮಲ್ಲಿ ಯಾವುದು ಗುಂಪು ಗಿಂಪು ಇಲ್ಲ. ನಮ್ದಿರೋದು ಒಂದೇ BJP. ಏನಪ್ಪ